ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನೇತ್ರ ಕನ್ನಡ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಒಂದು ಹಳೆ ಊರಮ್ಮ ಅಂತ ಟೆಂಪಲ್ ಇದೆ, ಹುಲಿಯೂರು ದುರ್ಗ ಬಿಟ್ಟು ಮುಂದೆ ಹೋಗಬೇಕು. ಹಳೆ ಊರು ಅಂತಲೇ ಹೆಸರು. ದೇವ್ರ ಹೆಸರು ಕೂಡ ಹಳೆ ಊರಮ್ಮ ಅಂತ ಹೇಳ್ತಾರೆ, ಹುಲಿಯೂರಮ್ಮ ಅಂತ ಕೂಡ ಹೇಳ್ತಾರೆ. ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ದೇವಸ್ಥಾನ ಹೇಗಿದೆ, ಮತ್ತು ಅಲ್ಲಿ ಒಂದು ಊಟ ಕೂಡ ಇತ್ತು ನಮಗೆ. ಹಾಗೆ ದೇವಿಗೂ ಕೂಡ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಕುಣಿಗಲ್ಲಿಂದ ಸುಮಾರು 23 ಇಲ್ಲ 25 ಕಿಲೋಮೀಟರ್ ಏನೋ ದೂರ ಇದೆ ಅಷ್ಟೇ. ಗಾಡಿ ಪಾರ್ಕ್ ಮಾಡ್ತಾ ಇದ್ದೀವಿ. ಆ ದೇವಸ್ಥಾನ ಮುಂದೆ ಹೊಸದಾಗಿ ಅದು ಸಿಮೆಂಟ್ ಎಲ್ಲ ಹಾಕಿದ್ದಾರೆ, ಹಂಗಾಗಿ ಸ್ವಲ್ಪ ಕಾರು ಪಾರ್ಕಿಂಗ್ ಮಾಡಿಬಿಟ್ಟು ನಾವು ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ದೇವರಿಗೆ ಏನು ಅಂತಂದರೆ, ಸುಮಾರು ಮನೆತನಗಳಿಗೆ ಈ ದೇವಿನೇ ಮನೆ ದೇವರು. ತುಂಬ ಜನ, ಇದು ಉತ್ಸವ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ಇವತ್ತು ಶುಕ್ರವಾರ ಆಗಿರೋದ್ರಿಂದ ತುಂಬ ಜನ ಕೂಡ ಇದ್ದರು. ಇನ್ನು ಬೇರೆ ದಿನಗಳಲ್ಲಿ ಹೋದರೆ ಇಷ್ಟು ಜನ ಇರೋಲ್ಲ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಜನ ಇದ್ದರು ಇವತ್ತು. ಒಂದು ಗೇಟ್ ಅಷ್ಟೇ ಬಿಟ್ಬಿಟ್ಟು ಮುಂದೆ ಹೋದ್ವಿ. ಬೇಗನೆ ದರ್ಶನ ಕೂಡ ಆಯಿತು ನಮಗೆ. ಮತ್ತು ತುಂಬ ಪವರ್ಫುಲ್ ದೇವಿ ಇದು. ನಿಮಗೇನಾದರೂ ಕಷ್ಟ ಅಂತಂದರೆ, ನಿಮಗೆ ಒಂದು ಹರಕೆ ಇರುತ್ತಲ್ಲ, ಅದನ್ನು ಕಟ್ಟಿಬಿಟ್ಟು ಬೇಗ ಕಡಿಮೆ ಆಗುತ್ತೆ ಅಂತ ಹರಕೆ ಕೊಡ್ತೀನಿ, ಇಲ್ಲಾಂದರೆ ಪೂಜೆ ಮಾಡಿಸ್ತೀನಿ ಬಂದುಬಿಟ್ಟು ಅಂತ ಹೇಳ್ಕೊಂಡ್ರೆ ಬೇಗ ಕಮ್ಮಿ ಆಗುತ್ತೆ. ಅಜ್ಜಿ ಇಲ್ಲಿ ಹಸು ಕಟ್ಟಾಕಿತ್ತಂತೆ, ಅವನ್ನ ದೂರ ಕಟ್ಟಾಕ್ತಂತೆ. ಅಜ್ಜಿ ಕೂತ ಶಟ್ನ ಚುಟ್ಟ ಕುಕ್ಕನ್ನು ಕಚ್ಬಿಡ್ತಂತೆ. ಅವ್ರ ಅಜ್ಜಿ ಬರತಾ 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 ಅಂತ ಕೂತಿದಂತೆ. ಗೊತ್ತಾಗಿವಂತೆ. ಅದಕ್ಕೆ ಚಿರತೆ ರಕ್ತ ಎಲ್ಲ ಕುಡ್ಕೊಂಡ್ಬಿಟ್ಟು ಬಿಟ್ಟು ಮೇಲೆ ಕರ್ಕೊಂಡು ಬಿಟ್ಬಿಡ್ತಂತೆ. ಆಮೇಲೆ ಬರತಾ ಅಜ್ಜಿ ಅನ್ನೋದು ಕೂತಿದಂತೆ. ಆಮೇಲೆ ಸಿಂಹ ಎತ್ಕೊಂಡು ಹೋಗ್ಬಿಟ್ಟಿತ್ತ, ಚಿರತೆ ಅಜ್ಜನ ಎತ್ಕೊಂಡು ಹೋಗ್ಬಿಟ್ಟಿತ್ತಂತ. ಕಟ್ಬಿಡ್ತಿರ್ತದೆ. ಮೂನು ಇಲ್ಲಿ ಕೂತಿತ್ತ ಮೆತ್ತು ಪಕ್ಕನ್ನು ಕಟ್ಬಿಡ್ತಂತೆ. ಮೆತ್ತಗೊಂಡು ನೋಡಿದ್ರೆ ಎಷ್ಟಪ್ಪ ಐತೆ. ಐತೆ ನೋಡು, ಸಿಂಹ ಅಲ್ಲ ದಿಲಿ, ಸಿಂಹ ಕಣೋ ಲೂಸು. ಇಲ್ಲಿ ಬಾಯಿ ಎಷ್ಟು ಗ್ಯಾಪ್ ಇದೆ. ನಮ್ಮ ತಲೆ ಫುಲ್ ಹೋಗ್ಬಿಡಲ್ವಾ ಮಾಡಿದ್ರೆ ಅದು ಸಿಂಹ. ಅಲ್ಲಿರೋ ಸಿಂಹ ನೋಡ್ಬಿಟ್ಟು ಮುಂದೆ ಜಾಗ ಬಿಟ್ಟರು ನಮಗೆ. ಅದಾದಮೇಲೆ ನಮ್ಮ ದೇವಿಯ ದರ್ಶನ ಆಯಿತು. ಸ್ವಲ್ಪ ಹೊತ್ತು ದೇವಸ್ಥಾನಕ್ಕೆ ಹೋದರೆ ಒಂದು 5 ನಿಮಿಷ ಆದರೂ ಅದಕ್ಕೆ ಪೂಜೆ ಆದಮೇಲೆ ಈ ಕಡೆ ಬಂದು ಕೂತ್ಕೊಂಡ್ವಿ. ಇನ್ನೊಂದು ಮೆರವಣಿಗೆ ದೇವರಂತ ಹೇಳ್ತಾರೆ. ಇದು ಮನೆಗಳಿಗೆ ಇವಾಗ ಆ ದೇವರ ಮನೆ ದೇವರುಗಳು ಇರ್ತಾರಲ್ಲ, ಅವರೆಲ್ಲ ದೇವಿನ ಕಟ್ಸ್ಕೊತಾರೆ, ಅವ್ರ ಮನೆಗೆ ಕಟ್ಕೊಂಡು ಸೇವೆ ಮಾಡ್ತಾರೆ. ಅದೇ ರೀತಿ ಆ ದೇವರು ಕೂಡ ಇತ್ತು. ಅಲ್ಲಿ ಕುತ್ಕೊಂಡು 5 ನಿಮಿಷ ಕುತ್ಕೊಂಡು ಬಂದ್ವಿ. ಅದ್ರ ದೇವಸ್ಥಾನ ಪಕ್ಕದಲ್ಲಿ ಬಲಭಾಗದಲ್ಲಿ ಒಂದು ಬಸವಣ್ಣಂದು ದೇವಸ್ಥಾನ ಇದೆ. ಅದರ ಪಕ್ಕದಲ್ಲಿ ಒಂದು ಕಲ್ಯಾಣಿ ಇದೆ. ಅಲ್ಲಿಗೆ ಬಂದ್ವಿ ನೋಡೋಣ ಅಂದ್ಬಿಟ್ಟು. ಅಲ್ಲಿ ಪೂಜೆ ಮಾಡಿಸ್ಬಿಟ್ಟು ಅಲ್ಲಪ್ಪ ಕಲ್ಯಾಣಿ ಥರ ಆಳ ಐತಲ್ಲ ಜಾಸ್ತಿ ಆಳ. ನೋಡಿ ಇಲ್ಲಿ ಸಣ್ಣ ಸಣ್ಣಗೆಲ್ಲ ಓಡಾಡ್ತೀವಿ ಮೀನು. ಕಲ್ಯಾಣಿ ಒಳಗಡೆ ಮೀನುಗಳು ಕೂಡ ಇದ್ವು. ಆ ಮೀನುಗಳನ್ನ ನಾವು ನೋಡ್ಬೇಕಂತಂದ್ರೆ ಅದು ಕಡಲೆಪುರಿ ಹಾಕಿದ್ರೆ ಮೇಲೆ ಬರುತ್ತೆ ಕಡಲೆಪುರಿ ತಿನ್ನಲಿಕ್ಕೆ ಅಂತ ಹೇಳಿದ್ರು. ಹಾಗಾಗಿ ನಾವು ಕಡಲೆಪುರಿ ತಂದ್ಬಿಟ್ಟು ಹಾಕ್ತಾ ಇದ್ದೀವಿ. ಆ ಕಡಲೆಪುರಿ ಹಾಕ್ತಿದ್ದಂಗೆ ಎಲ್ಲ ಅದನ್ನು ತಿನ್ನಲಿಕ್ಕೆ ಒಂದೇ ಸರಿ ಬರ್ತಿದ್ವು. ನೋಡಿ ಹಿಂಗೆ ಬರ್ತಿದೆ ಅಂತ. ಇಲ್ಲೊಂದು ಸ್ವಲ್ಪ ಮೀನುಗಳ ಹತ್ರ ಟೈಮ್ ಪಾಸ್ ಮಾಡಿದ್ವಿ ನಾವು. ಎಲ್ಲ ಗಾಳಿಗೆ ವಾಪಸ್ ಬರುತ್ತೆ. ಈ ಕಡೆಗೆಲ್ಲ ಬರಬೇಡ. ಸಾಕು
ಇನ್ನೊಂದು ಶ್ರೀನಿವಾಸ ದೇವಸ್ಥಾನ ಇತ್ತು, ಅಲ್ಲಿಗೆ ಬಂದು ಅಲ್ಲಿ ಕೂಡ ಪೂಜೆ ಮಾಡಿಸ್ಕೊಂಡ್ವಿ. ಈಗ ದೇವ್ರದ್ದು ಎಲ್ಲ ಪೂಜೆನೂ ಮಾಡಿಸಿ ಆಯ್ತಲ್ಲ, ಈಗ ನೆಕ್ಸ್ಟ್ ಊಟಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಇದು ಕೂಡ ಶ್ರೀನಿವಾಸಂದು ಮೆರವಣಿಗೆ ಹೋಗುವಂಥ ದೇವರು. ಇದು ಪದ್ಮಾವತಿ. ಈ ಕಡೆ ನಮ್ಮ ಬಿಗ್ ಬಾಸು ಗಣೇಶ್ ಅವರು ಇದ್ದರು. ಇಲ್ಲಿ ಪೂಜೆ ಮಾಡಿಸಿ ಆದಮೇಲೆ ನಾವು ನೆಕ್ಸ್ಟ್ ಹೋಗಿದ್ದು ಊಟಕ್ಕೆ. ಊಟದಲ್ಲಿ ಏನೆಲ್ಲ ಸ್ಪೆಷಲ್ ಇತ್ತಂತ ನನಗೆ ಅದು ತೋರಿಸ್ತಾ ಇದ್ದೀನಿ. ಹಾಗೆ ಈ ಬಿಸಿಲಲ್ಲಿ ಸ್ವಲ್ಪ ಲಿಮಿಟಾಗಿ ಊಟ ಮಾಡಬೇಕು, ಯಾಕೆಂದರೆ ತುಂಬ ಬಿಸಿಲಿದೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.